ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ದಾಸರಹಳ್ಳಿ ಕ್ಷೇತ್ರದ ಕೇಂದ್ರ ಕಚೇರಿ ಲೋಕಾರ್ಪಣೆ. ಕಚೇರಿ ಉದ್ಘಾಟಿಸಿದ ಸಂಪಾದಕ ಎಲ್ ಮಂಜುನಾಥ್ ರವರಿಗೆ ಶುಭ ಹಾರೈಸಿದ ವಿಶ್ರಾಂತ ದಕ್ಷ ಪೊಲೀಸ್ ಅಧಿಕಾರಿ ಡಾಕ್ಟರ್ ಸುಭಾಷ್ ಪರಣಿ IPS ಹಾಗೂ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್. ಕಾರ್ಯಕ್ರಮದಲ್ಲಿ ABB ಮಂಜಣ್ಣರವರಿಗೆ ದಾಸರಹಳ್ಳಿ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಿದ ಡಾಕ್ಟರ್ ಸುಭಾಷ್ ಪರಣಿ ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ವಾಜಿದ್ ಸಾಹೇಬ್ರು. ದಕ್ಷ ಅಧಿಕಾರಿಯಾದಂತಹ ಸುಭಾಷ್ ಪರಣಿ ಅವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೂಗೊಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ನಮ್ಮೊಡನೆ ಪಾಲ್ಗೊಂಡಿರ್ತಕ್ಕಂತಹ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ಈ ಭಾಗದ ಜನಾನುರಾಗಿಗಳು, ಸ್ನೇಹಪ್ರಿಯರು ಆದಂತಹ ಅಬ್ದುಲ್ ವಾಜಿದ್ ಸಾಹೇಬರಿಗೂ ಸಹ ನಮಸ್ಕರಿಸುತ್ತಾ, ಸ್ನೇಹಿತರಾದ ಚೋಟೆ ಬಾಬುರವರು ಹಾಗೂ BNR ಶಾಲೆಯ ಮುಖ್ಯಸ್ಥರು ಇವರಿಗೂ ಸಹ ನಮಸ್ಕರಿಸುತ್ತಾ, ಬಹಳ ಪ್ರಮುಖವಾಗಿ ಈ ದೇಶಕ್ಕಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಮಾಡಿ ಆರ್ಮಿಯಲ್ಲಿ ಮೇಜರ್ ಆಗಿ ಇವತ್ತು ನಮ್ಮ ಜೊತೆ ಭಾಗವಹಿಸಿದ್ದಾರೆ. ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಅವ್ರು ನಿಜಕ್ಕೂ ಕೊನೆಯದಾಗಿ ಕರೆದಿದ್ದೆಲ್ಲ ಒಂದು ರೀತಿ ನನಗೆ ಒಂದು ಇದಾದಂಗೆ ಆಯಿತು. ದಯವಿಟ್ಟು ಅವ್ರ ವೇದಿಕೆ ಈ ಭಾಗ ಕೂತ್ಕೊಳ್ಬೇಕು ಅಂತ ಕೇಳ್ಕೊಂತ. ಯಾಕಂದ್ರೆ ಯೋಧರು ಅಂದ್ರೆ ನನಗೆ ತುಂಬಾ ಅಪಾರವಾದ ಒಂದು ಸ್ನೇಹ, ಮತ್ತೆ ಅವ್ರ ಮೇಲೆ ಬಹಳ ಒಂದು ಪ್ರೀತಿ ವಿಶ್ವಾಸ. ಕಾರಣ ಇಷ್ಟೇ, ಇವತ್ತು ನಾವು ಇಲ್ಲಿ ಈ ಒಂದು 20ಕ್ಕೆ 20 ಒಂದು ಭಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ನೆಮ್ಮದಿಗೆ ಮಾತಾಡ್ತಿದೀವಿ ಅಂತಂದ್ರೆ, ಗಡಿನಲ್ಲಿ ಚಳಿ, ಮಳೆ, ಗಾಳಿ, ಹಿಮ ಯಾವುದೇ ಒಂದು ಎದುರದೆ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ಈ ಯೋಧರು ಇಲ್ಲ ಅಂತಂದ್ರೆ ದೇಶದೊಳಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾವ ಮೂಲೆಯಿಂದ ಯಾವ ಶತ್ರು ಯಾವ ಬಾಂಬ್ ಹಾಕ್ತಾರೆ, ಯಾರು ಬಂದು ಹೊರಗಡೆ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಷ್ಟ್ರ ಸುಭದ್ರವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರಾದಂತಹ ಯೋಧರಾದ ಮೇಜರ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಗೌರವಪೂರ್ವಕವಾಗಿ ನಾನು ಅನಿಸುತ್ತಾ, ಸುಬೇದಾರ್ ಮೇಜರ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಗೌರವಪೂರ್ವಕವಾಗಿ ಶಕ್ತಿ ಅಸ್ತ್ರ ಚಾನಲ್ ಮುಖಾಂತರ ಹಾಗೂ ಶಕ್ತಿ ಅಸ್ತ್ರ ನ್ಯೂಸ್ ಒಂದು ಪತ್ರಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಆತ್ಮೀಯ ಮಿತ್ರರು, ಸ್ನೇಹಿತರು ಆದ ಎಲ್ ಮಂಜುನಾಥ್ ರವರು. ಅವ್ರಿಗೂ ಅವ್ರ ಕುಟುಂಬಕ್ಕೂ ಈ ವೇದಿಕೆ ಮುಂಭಾಗದಲ್ಲಿ ಇವತ್ತು ನಾವು ಮಾತಾಡೋ ಕಾರಣೀಭೂತರೇ ನೀವಿಲ್ಲ ಅಂದ್ರೆ ಕೇಳಿಸ್ಕೊಳ್ಳೋದಿಲ್ಲ ಅಂತ ನಾವು ಯಾರ ಜೊತೆ ಮಾತಾಡೋಣ. ನಿಮಗೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ಪತ್ರಿಕೆ ಈಗಾಗಲೇ 15 ವರ್ಷಗಳಿಂದ ಕ್ಷೇತ್ರದಲ್ಲಿ ನಾನು ನೋಡ್ತಾ ಬರ್ತಾ ಇದ್ದೀನಿ, ಕೆಲಸ ಮಾಡ್ತಾ ಬರ್ತದೆ. ಗಟ್ಟಿ ಧ್ವನಿ, ಈ ಪತ್ರಿಕೆ ಒಂದು ಸ್ಲೋಗನ್ ಏನಂದ್ರೆ ಗಟ್ಟಿ ಧ್ವನಿ. ಇದು ಈ ಭಾಗದ ಒಬ್ಬ ಪ್ರಮುಖ ಮುಖಂಡರು, ಹೆಸರು ಹೇಳಬಾರ್ದು, ಅವ್ರ ವೇದಿಕೆಗೆ ಬಂದಿಲ್ಲ ಇವತ್ತು, ಅವರನ್ನು ಎದುರಿಸಿ ಈ ಭಾಗದಲ್ಲಿ ಅವರ ಒಂದು ಭ್ರಷ್ಟಾಚಾರನ ಬಯಲಿಗೆಳೆದ ಮೊದಲನೇ ಪತ್ರಿಕೆ ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಶಕ್ತಿ ಅಸ್ತ್ರ. ಈ ಪತ್ರಿಕೆ ಅವರನ್ನು ಸಹ ಬಟ್ಟಬಯಲು ಮಾಡಿತ್ತು ಈ ಕ್ಷೇತ್ರದಲ್ಲಿ. ಅವತ್ತಿಂದ ಕೆಲವು ಅಡೆತಡೆಗಳ ನಡುವೆನೂ ಇವರು ದಿಟ್ಟವಾಗಿ ಹೋರಾಟ ಮಾಡ್ತಾ ಈ ಪತ್ರಿಕೆಯನ್ನು 15 ವರ್ಷಗಳ ಕಾಲ ಈ ಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಅವ್ರ ಕುಟುಂಬಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದಿಸುತ್ತಾ, ವೇದಿಕೆ ಮೇಲೆ ಇನ್ನೂ ಹಲವಾರು ಆತ್ಮೀಯ ಮಿತ್ರಗಳಿದ್ದಾರೆ, ಇನ್ನೂ ಹಲವಾರು ಗಣ್ಯರಿದ್ದಾರೆ, ಅವರೆಲ್ಲ ಮಾತಾಡಲಿ ಅಂತ ಹೇಳ್ತಾ, ಎಲ್ ಮಂಜುನಾಥ್ ಅವರು ಬಂದು ಈ ಕಾರ್ಯಕ್ರಮ ಮುಂದುವರಿಸಬೇಕು. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಾವು ಅಭಿನಂದಿಸ್ತೀವಿ. ನಿಮ್ಮಂಥ ಗಟ್ಟಿ ಧ್ವನಿಯ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೆ ಮತ್ತೊಮ್ಮೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.